ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ರಾಜ್ಯದಲ್ಲಿ ಹಮ್ಮಿಕೊಂಡ ಓಟ್ ಚೋರ್ ಗದ್ದಿ ಚೋಡೋ ಅಭಿಯಾನದ ಅಂಗವಾಗಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತಕ್ಷೇತ್ರದ ವತಿಯಿಂದ ನಗರದಲ್ಲಿ ಶನಿವಾರ ಸಹಿ ಸಂಗ್ರಹಣೆ ನಡೆಯಿತು. ಶಾಸಕ ಅಶೋಕ್ ಪಟ್ಟಣ್ ಅವರ ಗೃಹ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ತಹಶೀಲ್ದಾರ್ ಕಚೇರಿವರೆಗೆ ತಲುಪಿ ಸಹಿ ಸಂಗ್ರಹಕ್ಕೆ ಶಾಸಕ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್, ದೇಶದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ವೋಟ್ ಚೋರಿ ನಡೆಯುತ್ತಿದೆ. ನಾವು ಮತ ಹಾಕಿದ ಪಕ್ಷ ಯಾಕೆ ಗೆಲುವು ಸಾಧಿಸುತ್ತಿಲ್ಲ ಎಂದು ಜನರು ಚರ್ಚಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ಕಳೆದ ವಿಧಾನಸಭಾ ಚುನಾವಣೆಗೆ ಮುನ್ನ ಆಳಂದ ಕ್ಷೇತ್ರದಲ್ಲಿ ಮತಗಳಿಗೆ ಯತ್ನಿಸಲಾಗಿದೆ. ಇಂತಹ ಪ್ರಯತ್ನಗಳು ರಾಹುಲ್ ಗಾಂಧಿ ಪತ್ತೆ ಮಾಡಿದರು. ಬಳಿಕ ದೇಶವು ಹಲವೆಡೆ ಇಂತಹ ಪ್ರಯತ್ನಗಳ ಮೂಲಕ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರ ಹಿಡಿದಿರುವ ಪತ್ತೆಯಾಗಿದೆ. ದೇಶದಲ್ಲಿ ಮತ ಕಳವು ಹಾಗೂ ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯುವಲ್ಲಿ ನಿಲ್ಲಿಸಬೇಕು. ಮೋಸದ ಮತದಾನಕ್ಕೆ ಕೊನೆಯಾಗಬೇಕು. ಜೊತೆಗೆ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ನ ಬಳಸಲು ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಅಭಿಯಾನ ನಡೆಯುತ್ತಿದೆ. ಪ್ರತಿ ಕ್ಷೇತ್ರದಲ್ಲಿ 20,000 ಸಹಿ ಸಂಗ್ರಹ ಗುರಿ ಇದೆ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಜಿವಿ ರಂಗನಗೌಡರು, ಯುವ ಕಾಂಗ್ರೆಸ್ನ ಅಧ್ಯಕ್ಷ ಅನಿಕೇತ್ ಪಟ್ಟಣ್, ನಗರ ಅಧ್ಯಕ್ಷ ಇನಾಯತ್ ಕಲಾದ್ಗಿ, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಮಗೆ ಸೂಚನೆ ಬಂದಿರೋದಕ್ಕೋಸ್ಕರ ನಾವು ಇವತ್ತಿನ ರಾಮದುರ್ಗ ತಾಲೂಕಿಗೆ ಚೋರಿ ವಿರುದ್ಧವಾಗಿ ವೋಟ್ ಚೋರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಹಿ ಆಂದೋಲನ ಸುಮಾರು 20,000 ಸಿಗ್ನೇಚರ್ ಮಾಡಿ ಕಳಿಸ್ಬೇಕು ಅಂತ ಬಂದಿದೆ. ಈಗಾಗಲೇ 8,000 ನಾವು ಸಿಗ್ನೇಚರ್ ಮಾಡಿಸ್ತೀವಿ. ನಾಳೆ ನಡೆದೊಳಗೆ 2 ದಿನ 20,000 ಸಿಗ್ನೇಚರ್ ಮಾಡಿ ನಾವು ಹೆಡ್ ಆಫೀಸ್ ಕಳಿಸ್ತೀವಿ. ರಾಹುಲ್ ಗಾಂಧಿ ಏನು ಒಂದು ಆಂದೋಲನ ನಡೆಸಿದ್ದಾರೆ ಇದು ವೋಟ್ ಚೋರಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಿ ನಾವೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹಳ ದಿನ ನಡೀತಾ ಇದೆ. ಇನ್ನು ಸ್ಟಾಪ್ ಆಗೋರು ನಾವು ಮಾಡ್ತಾನೆ ಇರ್ತೀವಿ. ನಮ್ಮ ಭಾರತಾದ್ಯಂತ ರಾಹುಲ್ ಗಾಂಧಿ ಅವ್ರು ಏನು ಅಧ್ಯಕ್ಷತೆ ಈ ಚಲೋ ನಡೀತದೋ ನಾವು ಇದರ ಚೋರಿ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮ ಅಲ್ಲ. ಇದು ನಮ್ಮ ದೇಶದ ಭ್ರಷ್ಟಾಚಾರಕ್ಕೋಸ್ಕರ ಇದಾಗಿದೆ. ಭ್ರಷ್ಟಾಚಾರ ಚೋರಿ ಬರೀ ರೊಕ್ಕದ ಭ್ರಷ್ಟಾಚಾರ ಅಲ್ಲ, ವೋಟ್ ಕದಿಯೋದು ಬಹಳ ದೊಡ್ಡ ಭ್ರಷ್ಟಾಚಾರ. ಆದ್ರಿಂದ ನಾವು ಅದನ್ನ ಹೆಮ್ಕೊಂಡಿದೀವಿ. ಅದು ವೋಟ್ ಚೋರಿ ಕಾರ್ಯಕ್ರಮ ಮಾಡ್ತಾ ಇರೋದು ಯಾಕೆ ಅಂದ್ರೆ ಈ ತರ ಕಳ್ತನ ಆಗ್ಬಾರ್ದು. ಯಾವ ದೇಶದಾಗೆ ಪ್ರಾಮಾಣಿಕವಾಗಿ ಗೆಲ್ಬೇಕು ಅಂತ ನಡೆಸ್ತಾ ಇದೀವಿ. ಬೇಕಾದಷ್ಟು ಕಡೆ ಕಂಡು ಬಂದಿದೆ. ಆಳಂದೊಳಗೆ ಕೂಡ ಕಂಡು ಬಂದಿದೆ. ರಾಹುಲ್ ಗಾಂಧಿ ಅವರು ಮೋಸ್ಟ್ಲಿ ಮುಂದಿನ ತಿಂಗಳು ಬಂದು ಆಳಂದೊಳಗೆ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ಸಿ ವಿ ರಾಮನಗರ, ಆಮೇಲೆ ಅಲ್ಲಿ ಬೆಂಗಳೂರೊಳಗೆ ಬೇಕಾದಷ್ಟು ಮಹದೇವಪುರ, ಅದೆಲ್ಲ ಬೇಕಾದಷ್ಟು ಆಗಿದೆ. ಎಲ್ಲಾ ಕಡೆ ಆಗಿರ್ಬೋದು ಅಂತ ನಾವೆಲ್ಲ ತಪಾಸಣೆ ಮಾಡ್ತಾ ಇದೀವಿ ಇವಾಗ ಕೂಡ.